ಓದು ಬರಹ ಇಲ್ಲ ಅಂದ್ರೆ ನಮ್ ಜೀವನದಲ್ಲಿ ನಾವು ಉದ್ಧಾರ ಆಗಲ್ಲ. ಚಿಕ್ಕ ವಯಸ್ಸಿಂದ ಗೋಪಾಲ್ ಇದನ್ನೇ ಅವರಪ್ಪನ ಹತ್ರ ಕೇಳ್ತಾನೇ ಬಂದ. ಯಾಕೆಂದ್ರೆ ಅವನ್ಗೆ ಓದು ಬರಹ ಅಂದ್ರೆ ಸ್ವಲ್ಪನೂ ಇಷ್ಟ ಇರ್ಲಿಲ್ಲ. ಬೇರೆ ಮಕ್ಕಳನ್ನ ಹೋಲ್ಸಿದ್ರೆ ಇವನ್ ಓದೋದ್ರಲ್ಲಿ ತುಂಬಾ ಹಿಂದೆ ಇದ್ದ. ನೋಡ್ತಾ ನೋಡ್ತಾ ಗೋಪಾಲ್ ದೊಡ್ಡವನಾದ. ಅವರಪ್ಪ ತೀರ್ ಹೋದ್ರು, ಅವನ್ಗೆ ಮದ್ವೆನೂ ಆಯ್ತು. ಆದ್ರೆ ಅವನ್ಗೆ ಓದಕ್ಕೆ ಬರ್ತಾ ಇರ್ಲಿಲ್ಲ. ಅದಕ್ಕೋಸ್ಕರ ಅವನ್ ಕೈಯಲ್ಲಿ ಯಾವುದೇ ಕೆಲ್ಸ ಇರ್ಲಿಲ್ಲ. ಅವನ್ಗೆ ಜೀವನ ಸಾಗ್ಸೋದು ತುಂಬಾನೇ ಕಷ್ಟ ಆಗ್ಬಿಟ್ಟಿತ್ತು. ಇಡೀ ದಿನ ನಿದ್ದೆ ಮಾಡ್ತಿರ್ತೀರಾ, ಯಾವ ಕೆಲ್ಸನೂ ಮಾಡಲ್ಲ ಅಂತೀರಾ? ಅಯ್ಯೋ, ಏನ್ ಮಾಡ್ತಿದ್ಯಾ ನೀನು? ಸ್ವಲ್ಪ ದುಡ್ಡು ಸಂಪಾದನೆ ಮಾಡುವಂತ ಕೆಲ್ಸ ಯಾಕೆ ಮಾಡಲ್ಲ ಅಂತೀರಾ ನೀವು? ಅದರಿಂದ ಮನೇಲಿ ಅಕ್ಕಿ ಬೇಳೆ ಆದ್ರೂ ಬರುತ್ತೆ. ಮಾರನೇ ದಿನ ಗೋಪಾಲ್ ಸ್ನಾನ ಮಾಡ್ಕೊಂಡು ಒಂದ್ ಮರದ ಕೆಳಗ್ ಕೂತ್ಕೊಂಡು ಕವಿತೆ ಬರೆಯೋದನ್ನ ಶುರು ಮಾಡ್ಕೊಂಡ. ಆದ್ರೆ ಅವನ್ ಯಾವತ್ತೂ ಓದಿಲ್ಲ, ಬರ್ದಿಲ್ಲ. ಅದಕ್ಕೆ ಅವನ್ ತಲೆಯಿಂದ ಒಂದ್ ಕವಿತೆ ಏನು, ಒಂದ್ ಅಕ್ಷರನೂ ಬರ್ಲಿಲ್ಲ. ಆಗ ಅವನ್ ಕಣ್ಣು ಒಂದ್ ನದಿಯಲ್ಲಿದ್ದ ಹಂದಿ ಮೇಲ್ ಬಿತ್ತು. ಅದು ತನ್ನಷ್ಟಕ್ಕೆ ತಾನೇ ತನ್ ಮೈನ ಮರಕ್ಕೆ ಉಜ್ಕೋತಾ ಇತ್ತು. ಅದನ್ನ ನೋಡ್ತಾ ಗೋಪಾಲ ಹೇಳ್ದ, ಇಷ್ಟು ಜೋರಾಗಿ ಉಜ್ಕೋತಾ ಇದ್ರೆ ನಿನ್ನ ಪ್ರಾಣಕ್ಕೆ ಸಂಚಕಾರ ಬರಬಹುದು. ವಾ ವಾ ವಾ, ಎಂಥ ಕವಿತೆ ಇದು! ತುಂಬಾ ಜೋರಾಗಿ ಉಜ್ಕೊಳ್ಳೋದ್ರಿಂದ ಪ್ರಾಣಕ್ಕೆ ಸಂಚಕಾರ ಬರಬಹುದು. ಈ ಕವಿತೆ ಅಂತೂ ಮಹಾರಾಜರಿಗೆ ಖಂಡಿತ ಇಷ್ಟ ಆಗತ್ತೆ. ಅದನ್ನೇ ಅವನು ಕವಿತೆ ಅನ್ಕೊಂಡು ತನಗ್ ಗೊತ್ತಿರೋ ಹಾಗೆ ಬರ್ಕೋತಾನೆ. ಈಗ ಹೋಗಿ ನಾನು ನನ್ನ ಕವಿತೆನ ಮಹಾರಾಜರಿಗೆ ಹೇಳ್ತೀನಿ. ಒಂದ್ ವೇಳೆ ನನ್ನ ಕವಿತೆ ಹೇಳದೆ ವಾಪಸ್ ಹೋದ್ರೆ ನನ್ನ ಹೆಂಡತಿ ಹತ್ರ ಬಯಸ್ಕೋಬೇಕಾಗತ್ತೆ. ಏನಾದ್ರೂ ಉಪಾಯ ಮಾಡ್ಲೇಬೇಕು. ನನ್ನ ಹತ್ರ ಮಹಾರಾಜರಿಗೆ ಒಂದು ಸಂದೇಶ ಇದೆ. ಹೇಗಾದ್ರೂ ಮಾಡಿ ಈ ಸಂದೇಶನ ಮಹಾರಾಜರಿಗೆ ತಲುಪಿಸ್ಬಿಡಿ. ಸೈನಿಕ ಅವನ್ ಮಾತ್ ಕೇಳಿ ಅವನ್ ಬರ್ದಿರೋ ಕವಿತೆನ ಮಲ್ಗಿರೋ ಮಹಾರಾಜರ ಹತ್ರ ಇಟ್ಟು ಬರ್ತಾನೆ. ರಾಜ ಬೆಳಿಗ್ಗೆ ಎದ್ದಾಗ ಒಬ್ಬ ಕ್ಷೌರಿಕ ಅವನ್ಗೆ ಕ್ಷೌರ ಮಾಡಕ್ ಬಂದಿರ್ತಾನೆ. ರಾಜನಿಗೆ ಕ್ಷೌರ ಮಾಡಕ್ ಮುಂಚೆ ಆ ಕ್ಷೌರಿಕ ಆ ಕತ್ತಿ ಇರಿತ ಆಗೋದಿಕ್ಕೆ ಕಲ್ಲಿನ ಮೇಲೆ ಸಾಣೆ ಹಿಡಿತಾ ಇದ್ದ. ಆಗ ರಾಜನ್ ಕಣ್ಣು ಆ ಎಲೆ ಮೇಲೆ ಹೋಯ್ತು. ಆ ಎಲೆನ ತಗೊಂಡು ರಾಜ ಓದಕ್ ಶುರು ಮಾಡ್ದ. ಇಷ್ಟು ಜೋರಾಗಿ ಉಜ್ಜೋದ್ರಿಂದ ಪ್ರಾಣ ಸಂಕಟಕ್ಕೆ ಬೀಳೋ ಹಾಗಿದೆ. ಇದ್ಯಾವುದೋ ಗುಪ್ತಚರವಾದ ಸಂದೇಶ ಇರಬೇಕು. ಖಂಡಿತ ಈ ದುಷ್ಟ ನನ್ನನ್ನ ಕೊಲ್ಲೋದಕ್ಕೆ ಆ ತರ ಉಜ್ತಾ ಇದ್ದಾನೆ ಅನ್ಸತ್ತೆ. ಇವನನ್ನ ಈಗ್ಲೇ ಬಂಧಿಸಿ, ಇವನನ್ನ ಪ್ರಾಣ ತಗೊಳಕ್ ಬಂದಿದ್ದಾನೆ. ಮಹಾರಾಜ, ನನ್ನ ಕ್ಷಮಿಸ್ಬಿಡಿ. ಇದನ್ನೆಲ್ಲ ನಾನು ಪಕ್ಕದ ರಾಜ್ಯದ ರಾಜ ಹೇಳಿದ್ದಕ್ಕೆ ಮಾಡಿದ್ದು. If you like this video, subscribe to our channel Murthy Media.